ಇವಾಗ ಏನಪ್ಪ ಮಾಡೋದು? ನಾನು ಹೋಗಿ ಹೋಗಿ ಅವನ ಹೆಸ್ರಿಗೆ ಕಟ್ಟಿದ್ನಲ್ಲ, ಇವಾಗ ಹೆಂಗೆ ಮಾಡಬೇಕು ಎಂಬುದೇ ಗೊತ್ತಾಗ್ತಿಲ್ಲ. ಏನು ಮಾಡೋದು? ಅಯ್ಯೋ ಶಿವನಿ, ನಾನು ಹೋಗಿ ಹೋಗಿ ಅವನ ಹೆಸ್ರಿಗೆ ಕಟ್ಟಿದ್ನಲ್ಲ, ನಾನು ನನ್ನ ಹೆಸ್ರಿಗಾನ ಕಟ್ಕೊಂಬ್ಲಿಲ್ಲ. ಅಯ್ಯೋ ದೇವ್ರೇ, ಇವಾಗ ನೋಡಿದರೆ ಒಂದು 8 ಲಕ್ಷ ದುಡ್ಡು ಬರುತ್ತೆ. ಅದಾಲೆ ಸಂದಿನಿಂದ ಮಾಡಿಸಿದ್ದೀನಿ. ಹೆಂಗೆ ಮಾಡಬೇಕಪ್ಪ? ಒಂದು 8 ಲಕ್ಷ ಬರ್ಬೋದು ಅಂತ ಅನ್ನಿಸ್ತೈತೆ. ಒಟ್ಟಿನಲ್ಲಿ 5 ಲಕ್ಷದ ಮೇಲೆ ಅಂತ ಹೇಳೇವ್ರಿ. ಅಯ್ಯೋ, ನಾನು ಅದೊಂದನ್ನು ಒಂದು ಅನುಕೂಲ ಮಾಡ್ಕೊಣ ಇನ್ನು. ಇವಾಗ ಒಂದು ಸೈನ್ ಹಾಕ್ಬೇಕಲ್ಲ, ಹೆಂಗೆ ಮಾಡೋಣ? ಹೆಂಗೆ ಮಾಡಬೇಕು ಎಂಬುದೇ ಗೊತ್ತಾಗ್ತಿಲ್ವಲ್ಲ. ದೇವ್ರೆ ದೇವ್ರೆ, ನೀನಾನ ಒಂದೊಳ್ಳೆ ಐಡಿಯಾ ಕೊಡಪ್ಪ. ದೇವ್ರೆ, ನೀನಾನ ಒಂದೊಳ್ಳೆ ಐಡಿಯಾ ಕೊಡಪ್ಪ. ಏನಪ್ಪ ಮಾಡೋದು ಇವಾಗ? ಏನಪ್ಪ ಮಾಡೋದು? ಅಯ್ಯೋ, ನನ್ನ ಮಗುಗೆ ದುಡ್ಡು ನನ್ನ ಮಗನ ಹೆಸ್ರಿಗೆ ಕಟ್ಟಿಬಿಟ್ನಲ್ಲಪ್ಪ. ನಮ್ಮ ಹೊಸ್ರನ್ನ ಹೆಸ್ರಿಗಾನ ಕಟ್ಟಿದ್ರೆ ಅವನು ಇವತ್ತು ಕೊಟ್ಟಾನ ಕೊಡಾನು ಯಮ್ಮ ಈಗ ಕೇಳಮ್ಮ ಅಂತ ಹೇಳಿ ನಾನು ಅವನ ಹೆಸ್ರಿಗೆ ಕಟ್ಟಿಬಿಟ್ಟೆ ಹೋಗಿ. ಅಯ್ಯೋ ದೇವ್ರೆ, ನಾನು ಬಿಡ್ದಾರ್ದಂಗೆ ಕಟ್ಟೆ. ಇಲ್ಲ ಅಂದ್ರೂ ಯಾರ ತಗನ ಸಾಲ ಮಾಡಾಗ್ಲೇ ಕೊಡ್ತಿದ್ದೆ. ಇವಾಗ ಹೆಂಗಪ್ಪ ಮಾಡೋದು? ದೇವ್ರೇ, ನೀನೇ ನನಗೆ ದಾರಿ ತೋರಿಸ್ಬೇಕಪ್ಪ. ಈಗ ನಮ್ಮಯ್ಯಪ್ಪನ ತಗುಗಳು ತನಂಗೇನೆ ಅವನ ಹೆಸ್ರಿಗೆ ಯಾಕಪ್ಪ ಮಾಡಿಸ್ದೆ, ಯಾಕೆ ಮಾಡಿಸ್ದೆ ಅಂತ ನಮ್ಮಯ್ಯಪ್ಪ ಉಗುಳುತ್ತಂಗೇನೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಲ್ಲ ದೇವರೇ. ಏನು ಮಾಡಬೇಕಪ್ಪ? ಯಾಕಮೃತು, ಯಾಕೆ ಹಂಗೆ ಬಿಡ್ಕೊಂತ ಇದೆಯಾ ಅಜ್ಜಿ? ಜೇಜಿ ಜೇಜಿ ಅಂತ ಯಾಕಮ್ಮ? ಏನಾತಮ್ಮ? ಯೋಟೊಂದು ದುಡ್ಡು ಬರುತ್ತಲ್ಲ, ಇವಾಗ ಹೆಂಗೆ ಮಾಡೋಣ? ಯೋಚನೆಗೈತಲ್ಲ ಅದೇನೇ. ಅಯ್ಯೋ ದೇವ್ರಿ, ಬಾ ಕೊಡ್ತೀನಿ, ಬಾ ಇಲ್ಲಿ ಬಾ ಬಾ. ಅಲ್ಲಿ ಇದಾವೆ ತುಂಬಿಕಿ, ಬಾ ಕುಡ್ದು ಬರೋಕೆ ಹೋಗು. ಯಾಕೆ ಮಾತಾಡ್ತಿಲ್ಲ? ನಾನೆಲ್ಲ ಮಾತಾಡಿಸ್ತೀನಿ, ಹೋಗಿ ಕುಡ್ದು ಬರೋಕೆ ಹೋಗಲ್ಲ ಇದ್ದಾವೆ. ಈಗ ಅಲ್ಲಿ ಚೇರ್ ಮೇಲೆ ಇಕ್ಕಿದ್ದು ನೋಡು, ಹೋಗಿ ಇವಾಗಿನ ನಾನು ಕುಡ್ದು ಇಕ್ಕಿ ಬಾಟ್ಲ ಕಿಡ್ದಿಕ್ಕಿ ಹೋಗು, ಕುಡ್ದು ಬರೋಕೆ ಹೋಗು. ಯಾಕೆ ಇವಮ್ಮ ಹಿಂಗೆ ತಲೆ ಎತ್ಕೊಂಡು ಹಿಂಗೆ ನೋಡ್ತಾ ಐತೆ? ಏಮವು ಹೆಂಗೆ ಬಿಡಿಸ್ಕೋಬೇಕು ಈ ತೊಡ್ರ ಹೆಂಗೆ ಬಿಡಿಸ್ಕೋಬೇಕು ಎಂಬುದೇ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಹಿಂಗೆ ದೇವ್ರಿ, ನಾನು ಇಂಥ ಕೆಲಸ ಮಾಡ್ಕೊಂಡೆ. ಅಯ್ಯೋ, ಈಗ ಹೆಂಗಪ್ಪ ಮಾಡೋಣ? ಅವಳಿಗೆ ಅದೇನೋ ಗೊತ್ತಾಗ್ಬಿಟ್ರೆ ಅವಳು ಏನಿಲ್ಲ ಸಗಣಿಗೆ ಒಳ್ಳೆಯಳಲ್ಲ ಸಗಣಿ. ಏನು ಮಾಡೋದು ಇವಾಗ? ಏನು ಮಾಡೋದು? ನಾನು ನನ್ನ ಹೆಸ್ರಿಗನ ಕಟ್ಕೊಂಬಿಲ್ವಲ್ಲಪ್ಪ. ಯಾಕ ನಿಮ್ಮಮ್ಮ ಏನೋ ಯೋಚನೆ ಮಾಡ್ತೈತೆ ಕಣ್ರಿ. ನೋಡು, ತಲೆ ಎತ್ಕೊಂಡು ಅವಮ್ಮನಿ ಬಂದು ನೀರು ಕೇಳಿದ್ರು ಮಾತಾಡ್ತಿಲ್ಲ, ಏನೋ ಯೋಚನೆ ಮಾಡ್ತಾಯ್ತು ಆಳವಾಗಿ. ನೋಡ, ಹುಡುಗಿ ಮುಟ್ಟು ಮಾತಾಡ್ಸಿದ್ರು ಗೊತ್ತಿಲ್ಲ, ಹಂಗೆ ಯೋಚನೆ ಮಾಡ್ತಾ ಕೂಕಣೈತೆ ನಿಮ್ಮಮ್ಮಯ್ಯ. ಅತ್ತೆ ಅತ್ತೆ ಅತ್ತೆ, ಅಯ್ಯಪ್ಪ, ಯಾಕೆ ಚೈತ್ರ? ಯಾಕಮ್ಮ? ಯಾಕೆ ಅತ್ತೆ ಅಂತ ಅಂತಿವೆ? ಯಾಕಮ್ಮ? ಯಾಕೆ? ಅಲ್ಲ ಕಣತೆ, ಏನು ಹಂಗೆ ಯೋಚನೆ ಮಾಡ್ತಾ ಇದೆಯಾ? ಆ ಹುಡುಗಿ ಋತು ಮುಟ್ಟಿ ಆವಾಗಿಂದ ಅಜ್ಜಿ ಬಾರಜ್ಜಿ ನೀರು ಕೊಡು, ಅಜ್ಜಿ ಬಾರಜ್ಜಿ ನೀರು ಕೊಡು ಅಂತ ಆವಾಗಿಂದ ಕರಿತಾ ಐತೆ. ನೀನು ಸುಮ್ಮನೆ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ಯಾ ತಲೆ ಎತ್ಕೊಂಡು. ಆವಾಗಿಂದ ನಾವು ಬಂದಿದ್ದೀವಿ, ಅವರು ವರ್ಷವ್ರು ಮಾತಾಡಿಸ್ತಾ ಇದ್ದಾರೆ ಅಮ್ಮ ಅಮ್ಮ ಅಂತ ಹೇಳಿ. ನೀನು ಯಾಕೋ ಮಾತಾಡಂಗೆ ಇಲ್ಲ, ಏನತ್ತೆ? ಹಂಗೆ ಯೋಚನೆ ಮಾಡ್ತಾ ಇದ್ದೆ. ನಮ್ಮಮ್ಮ ಇವಾಗ ದುಡ್ಡಿಂದ ಚಿಂತೆ ಆಗೈತೆ ಅಲ್ವೇನಮ್ಮ? ಅಜ್ಜಿ ದುಡ್ಡು ಬೇಕೆ? ಅದಕ್ಕೆ ನೀನು ಮಾತಾಡಲ್ಲೇ ಬಿಲು. ತಾತ ಬತ್ತಲ್ಲ ಅವಾಗ ಇಕ್ಕೊತೀನಿ. ತಾತನ ಜೋಬಗೆ ಏಟೆ ದುಡ್ಡು ಇಕ್ಕೊತೀನಿ. ಬೀದಜ್ಜಿ ಮಾತಾಡಜ್ಜಿ, ದುಡ್ಡು ಬೇಕೆ ನಿನಗೆ? ದುಡ್ಡು ಕೊಟ್ಟಿಲ್ಲ ಅಂತ ಮಾತಾಡಲ್ಲ ಅನ್ಕೊಂಡವ್ ನೋಡತ್ತೆ ನಿಮ್ಮ ಮೊಮ್ಮಗಳು. ಊರಿ ನಿಮ್ಮ ಅಮ್ಮ ಇವಾಗ ಅದೇ ಚಿಂತೆ ಆಗೈತೆ. ಅದೇ ಬಿಡು, ಯಾಕೆ ಯೋಚನೆ ಮಾಡ್ತೀಯಾ? ಕಟ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಗಿತ್ತು, ಇವಾಗ ಕೂತ್ಕೊಂಡು ಯೋಚನೆ ಮಾಡಿದ್ರೆ. ಅಜ್ಜಿ, 1000 ರೂಪಾಯಿ ಬೇಕೆ? 1000 ರೂಪಾಯಿ ಬೇಕಂದ್ರೆ ತಾತ ಬರುತ್ತಲ್ಲ ಅವಾಗ ಹೇಳ್ತೀನಿ. ಅಜ್ಜಿಗೆ ದುಡ್ಡು ಕೊಡುತ್ತ, ಅಜ್ಜಿ ಮಾತಾಡಲ್ಲ, ಅಪ್ಪ ಮಾತಾಡಿರು ಮಾತಾಡಲ್ಲ, ಅಮ್ಮ ಮಾತಾಡಿರು ಮಾತಾಡಲ್ಲ, ನಾನ್ ಮಾತಾಡಿರು ಮಾತಾಡಲ್ಲ, ಕೊಲ್ತಾತ ಅಜ್ಜಿ 1000 ರೂಪಾಯಿ ಕೊಲ್ತಾತ ಅಂತ ಹೇಳ್ತೀನಿ. ತುಂಬಿರು. ತಾತ ದುಡ್ಡು ಕೊಟ್ಟಿಲ್ಲ ಅಂತ ಅಲ್ಲ ಕಣಮ್ಮ, ಬೇರೆ ಯಾರಕ್ಕ ಸುಮ್ಮನೆ ನಿನಗೆ ಗೊತ್ತಾಗಲ್ಲ. ಆ ಹುಡುಗಿ ದುಡ್ಡಿಲ್ಲ ಅಂತ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಮುಂಚೆನೈತೆ ನಮ್ಮ ಅಜ್ಜಿ ಅಮ್ಮಂಗಾಗೈತಿ. ಸುಮ್ಕಿರು, ಆತ್ಕಲ್ಲ ಹೋಗಿ ಆಟಾಡೋಗಿ ಹೋಗು. ಅಲ್ಲಿ ಮಾರ್ತಿ ಬಂದ ನೋಡಾಗಳ ಬಾಲ್ ತಂದ ಹೋಗು. ಅವನು
ಹೋಗಿ ನೀನು ಬಾಲ್ ತಗೊಂಡೋಗು ಆಟಾಡೋಗು ಆಗ ಅಲ್ಲ ಇದ್ದಾರೆ ಹೋಗು ಆಟಾಡೋಗು. ಅಜ್ಜಿ ತೂ ಬಿಲ್ಬೆಲ್ಲ ನನ್ನ ಮೇಲೆ ಮಾತಾಡ್ತೀಯ? ಮಾತಾಡ್ತಜ್ಜಿ, ತೂ ಬಿಲ್ಬೆಲ್ಲ ಕಣಜ್ಜಿ. ಇಲ್ಲ ಕಣಮ್ಮ, ಹೋಗು, ನಿನ್ನ ಮೇಲೆ ಯಾಕೆ ನಾನು ತೂ ಬಿಡೋಣ, ಮಾತಾಡ್ತೀನಿ, ಹೋಗು ಮಾತಾಡ್ತೀನಿ ನಾನು. ಏನೋ ಯೋಚನೆ ಮಾಡ್ತಿದ್ದೆ ಕೇಳಲಿಲ್ಲ. ಹೋಗು ಹೋಗು ಆಟಾಡೋಗು, ಹೋಗು ಹೋಗಮೃತ ಆಟಾಡೋಗು. ಬಿಡಮ್ಮ, ಈಗ ಯಾಕೆ ಯೋಚನೆ ಮಾಡ್ತೀಯ? ಕಟ್ಟಿ ಈಗ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ಯಲ್ಲಮ್ಮ. ಏನಪ್ಪ ಮಾಡೋದು, ನಾನು ಅವಾಗ ಅವನ ಹೆಸ್ರಿಗೆ ಕಟ್ಟಿಬಿಟ್ಟೆ ಹೋಗತ್ತ. ನಾನು ಹಂಗೆ ಅಂತಿದ್ನ, ಪಾಪ ಪೋಸ್ಟ್ನಾಗೆ ದುಡ್ಡು ಕಟ್ಬೇಕಣಪ್ಪ ಅಂತಿದ್ದೆ. ಅದಕ್ಕೆ ಅಮ್ಮ ನನ್ನ ಹೆಸ್ರಿಗೆ ಕಟ್ಟು, ನಾನು ಇಲ್ಗ ನಾವು ಹೋಗ್ತೀನಲ್ಲ, ಅದಕ್ಕೇ ನನಗೆ ನನ್ನಂಥ ದುಡ್ಡಿದ್ದಾಗ ಕೊಡ್ತೀನಿ, ನಾನು ಚೆನ್ನಾಗಿ ದುಡಿತೀನಿ ಅಂತ ಹೇಳಿದ್ದ. ಆಲೆ 10 ವರ್ಷ ಆಯ್ತು ಮಾಡಿಸಿ, 10-12 ವರ್ಷ ಆಯ್ತು ಮಾಡಿಸಿದ್ದೆ. ಇವಾಗ ಹೆಂಗಪ್ಪ ಇವಾಗ ಬಿಡಿಸ್ಕೊಂಬೋದು ಅಮ್ಮಂಗಾಗಿ ದುಡ್ಡು ಬಂದಿರೋದನ್ನ. ಅಲ್ಲ ನಾನು ಏನು ಮಾಡಲಿಲ್ಲ, ನಿಮ್ಮ ಅಪ್ಪಗೂ ಯಾರಿಗೂ ಗೊತ್ತಿಲ್ದಂಗೆ ತೆಗೆಯತ್ತ. ನಿಮ್ಮ ಅಪ್ಪ ನೋಡಿವೆ, ನೀನು ಒಡಬ್ಲಿ ಕಣೆ, ಯಾತ ದುಡ್ಡು ಕುಡಿಕೆಮ್ಮಲ್ಲ ಏನಿಲ್ಲ ಎಲ್ಲ ಅಧ್ವಾನ ಮಾಡ್ತೀಯ ಅಂತ ಬೈಯದ ನಿಮ್ಮ ಅಪ್ಪಯ್ಯ. ಅದಕ್ಕೆ ಅತ್ತ ನಾನು ಹಿಂಗೆ ಆತನ ಪೋಸ್ಟಿಗೆ ಹತ್ಕೊಂಡು ಕಟ್ಟಿ ಉಳಿಸ್ಕೊಂಬನ ಅಂತ ನೋಡಿದೆ. ಅವನು ಯಮ್ಮ ನನ್ನ ಹೆಸ್ರಿಗೆ ಕಟ್ಟು ಅಂತ ಹೇಳ್ದ. ಬಿಡತ್ತ ಅಂತ ಹೇಳಿ ಅವನ ಮೇಲೆ ಬೋಲು ಆಸೆ ಅವಾಗ. ಅದಕ್ಕೆ ಕೊಡ್ತೆ ಬಿಡತ್ತ, ಇವನು ಸಣ್ಣನು ಇವನ ಹೆಸ್ರಿಗೆ ಕಟ್ಟಾನ ಅಂತ ಕಟ್ತೆ. ನನ್ನ ಮಕ್ಳ ಹೆಸ್ರಿಗೆ ಕಟ್ಟಿರಿ ಎಲ್ಲೋಗುತ್ತೆ ಅಂತ ಹೇಳಿ ಅವನ ಹೆಸ್ರಿಗೆ ಕಟ್ಟಿದ್ಕೆ ಇವತ್ತು ನೋಡು ಹೆಂಗಾತು. ಇವಾಗ ಹೆಂಗಪ್ಪ ಇತ್ತಾಡ್ರು ಬಿಡಿಸ್ಕೊಂಬೋದು ಅಮ್ಮಂಗಾಗೈತೆ ಕಣ್ ಪಾಪ. ಕೇಳತ್ತೆ ಬಾರಪ್ಪ ಹಿಂಗಾಗೈತೆ ನಾನು ಕಟ್ಟಿದ್ದೆ ಅಂತ ಹೇಳಿ ನೀನು ಹೇಳು. ಅವನು ಸೈನ್ ಹಾಕ್ಬೇಕೇನ? ಫಸ್ಟ್ನೇ ಕೇಳ್ಕೊಂಬಂದೆ, ಅವನು ಸೈನ್ ಹಾಕ್ಬೇಕಂತೇನು? ಕೇಳಕ್ಕೆ ಬಂದ್ವಿ, ನಾನು ನಿಮ್ಮ ಮಮ್ಮಿ ಇಬ್ಬರಳು ಹೋಗಿದ್ವಿ. ಪೋಸ್ಟ್ ಅಯ್ಯಪ್ಪಂಗಂತೂ ಅವರು ಬರಬೇಕು ಅಂತ ಹೇಳಿ, ಯಾಕಂದರೆ ಅವಾಗ ಅವನದೇ ಅಲ್ಲ ಮಾಡಿಸಿದ್ದ ಅವನ ಹೆಸರಿಗೇನೆ, ನಂದು ಮಾತ್ರ ನ್ಯಾಮಿನಿ ಕೊಟ್ಟಿದ್ದು. ಇವಾಗ ಅವ್ನು ಚೆನ್ನಾಗಿ ಇದ್ದಾನಲ್ಲ, ಅವ್ನು ಸತ್ರ ಮಾತ್ರ ನಮಗೆ ಬರುತ್ತಂತೆ. ಅನ್ನ ಚೆನ್ನಾಗಿ ಇದ್ದಾನಲ್ಲ, ಅದಕ್ಕೇ ಇವಾಗ ಅವನು ಬೇಕು ಸೈನ್ ಹಾಕೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ನಾನು ಅವನು ಇಬ್ಬರಳು ಇರಬೇಕಂತೆ. ಅಲ್ಲ ಇವಾಗ ನಿಮ್ಮ ಅಲ್ಲೇ ಬೈತು ಪೋಸ್ಟ್ ಆಫೀಸಿಂತಾಗೆ ಮಾಡಕ್ಕೆ ಬದುಕಿಲ್ದಾಳು, ನೀನು ಕಟ್ಕೊಂಡಿದೀಯ ಅಂತ ಹೇಳಿ ನಿಮ್ಮ ಅಲ್ಲೇ ನನ್ನ ತರಾಟೆ ತಕ್ಕೊಂಡಿತ್ತು. ಅದಕ್ಕೆ ನೀನು ಕುಡಿಕೊಂಡ್ರಿ ಏನಕ್ಕೆ ಬಂದಂಗೆ ನೀನು ಅಂತ ಬೈತು ನಿಮ್ಮ ಮಾಮ. ಮತ್ತು ಅವನ ಹೆಸ್ರಿಗೆ ಅಕೌಂಟ್ ಮಾಡಿದೀಯ ಅಂದಮೇಲೆ ಅವನು ಇರಲೇಬೇಕು. ಮತ್ತು ನೋಡು ನೀನು ಮಾಡೋವೆಲ್ಲ ಇಂಥವೇ ಕಣಮ್ಮ. ನನ್ನ ಹೆಸ್ರಿಗೆ ಕಟ್ಟಿದ್ರು ನಾನಾದರೂ ಬಿಡಿಸ್ಕೊಡ್ತಿದ್ದೆ. ನಾನು ಇಬ್ಬರ ಹೆಸ್ರು ಸೇರಿಸ್ತೀನಿ ಅಂದೆ. ಬೇಡ ಕಣಮ್ಮ, ನನ್ನೊಂದು ಒಬ್ಬನ ಹೆಸ್ರು ಸೇರಿಸು, ಇಬ್ಬಿಬ್ಬರ ಹೆಸ್ರು ಅಂದರೆ ಸರಿ ಇರಲ್ಲ, ನಂದು ಒಬ್ಬನ ಸೇರ್ಸಮ್ಮ ಅಂತ ಹೇಳ್ದ ಅವತ್ತು. ಕರ್ಕೊಂಡೋಗಿ ಮಾಡಿಸ್ಬೇಕಾದ್ರೆ ಇನ್ನವ ಮದುವೆ ಆಗಿತ್ತೆ ಹೆಂಗಪ್ಪ, ಅಲ್ಲೇ ಭಾಳ ದಿನ ಅಂತಂದ್ರೆ ಇದನ್ನ ಮಾಡಿಸಿ ನೆನಪಿಲ್ಲ ನನಗೆ ಸರಿಯಾಗಿ. ಅವನೇ ಒಟ್ಟಿನಲ್ಲಿ ಕರ್ಕೊಂಡು ಹೋಗಿದ್ದ. ಅವಾಗ ಅಂಗಡಿ ಅಂತ ಕೆಲಸದಾಗೆ ಅದಕ್ಕೆ ಇದ್ನೇನಪ್ಪ ಅವಾಗಮ್ಮ ನಾನು ಒಂದಿಟ್ಟು ಕೊಡ್ತೀನಿ ಅಂತ ಹೇಳಿದ್ದ. ನಾನು ಕಟ್ಟಲಿಲ್ವ ಬೇಡತ್ತ ಅಂತೇಳಿ ನಾನು ಹಿಂಗೆ 500,000 ಇದ್ದಂಗೆ ನಾನೇ ಕಟ್ಕೊಂಡು ಹೋದೆ. ಇವಾಗ ಅದು ಬಂದೈತಂತೆ, ಹೆಂಗೆ ಬಿಡಿಸ್ಕೋಬೇಕು? ಅವ್ನು ಬಂದು ಸೈನ್ ಹಾಕ್ಬೇಕಲ್ಲ. ಇವಾಗ ಅವ್ನು ಕೇಳಬೇಕು, ಬಾರಪ್ಪ ನೀನು ಸೈನ್ ಹಾಕ್ಬಾರಪ್ಪ ಅಂತ ವಸಿಬೇಕು ಅವ್ನು. ಇವಾಗ ಅಲ್ಲ ಕಣತಿ, ನಿನ್ನ ಹೆಸ್ರಿಗೆ ಇಕ್ಕೊಂಡಿದ್ರು ಆಗಿತ್ತು ಅಲ್ಲ, ನಿನ್ನ ಅಕೌಂಟು ನಿನ್ನ ಹೆಸ್ರಿಗೆ ಮಾಡಿಸಿ ಇಕ್ಕೊಂಡಿದ್ರೆ ಇವತ್ತು ನೀನು ಯಾವಾಗ ಬೇಕಾದ್ರೂ ಬಿಡಿಸ್ಕೋಬೋದಾಗಿತ್ತು. ಅಲ್ಲ ನಮ್ಮ ಮನೆಯವರು ಬೇಡ, ಅವನು ಬೇಡ, ಯಾರು ಬೇಡ. ಇವಾಗ ಇವ್ರೇನು ಹೇಳ್ತಾರೆ ನಾನು ಬಿಡಿಸ್ಕೊಡ್ತೀನಿ ಅಂತ ಹೇಳಿ, ಇವರು ಬಿಡಿಸ್ಕೊಡ್ಲಿಲ್ಲ ಅಂದರೆ ಏನು ಮಾಡ್ಬೇಕಾಯ್ತು? ನೀನು ಬುದ್ಧಿವಂತಲಾಗಿ ನಿನ್ನ ಹೆಸ್ರಿಗೆ ಕಟ್ಕೊಂಡಿದ್ರೆ ಹೋಗಿ ಇವ್ರಿಗಂತ ಮಾಡಿಸಿ ಇವಾಗ ನೋಡು ಬಂದವ್ರು ಬದಲಾಗಿ ಇವಾಗ ಬಿಡಿಸ್ಕೊಡ್ತಾರೆ. ಬದಲಾಗಿ ನೀನು ಇಷ್ಟೇ ಇವಾಗ ನೀವೇ ನಮ್ಮ ಮಾಮ ನೋಡು, ನಮ್ಮ ಮಾಮನ ತಗೊಳ್ಳಿರೋ ದುಡ್ಡು ಬಿಚ್ಚಿಲ್ಲ, ಎಲ್ಲ ಮಂಗೈತೆ ನಮ್ಮ ಮಾಮಂಗೇನೆ. ಅರೇ ನಮ್ಮ ಮಾಮಂತ 100 ರೂಪಾಯಿ ದುಡ್ಡಿದ್ರು 1 ರೂಪಾಯಿ ಇಲ್ಲ ಮಂಗಿರುತ್ತೆ. ನಮ್ಮ ಅತ್ತೆ ತೋರಿಸ್ಕೊಂಬಕ್ಕೆ ಹೋಗುತ್ತೆ. ಇವಾಗ ನೋಡು ಹೆಂಗಾಗೈತಿ. ಸುಮ್ಮನೆ ಇರ್ತಾಲ್ದಲ್ಲೇ. ಇವಾಗ ನೋಡು ಅವನು ಬಂದೆ ನನಗೆ ಇವಾಗ ಬಾರಪ್ಪ ಅಂತ ವಸಿಬೇಕು ಇವಾಗ ಸೈನ್ ಹಾಕಕ್ಕ. ಅವನು ಇಷ್ಟೇ ಸಾಕು ಅಂತಾರೆ ಇವಾಗ ಗಂಡ ಹೆಂಡ್ತಿಬ್ರು. ನೀವು ಬೈದ್ರಾ ಚಂದಕ್ಕೆ ಬಾಯಿಗೆ ಬಂದಂಗೆ ಬೈದ್ರಿ, ಇವಾಗ ಇಷ್ಟೇ ಸಾಕು ಅಂತಾರೆ ಗಂಡ ಹೆಂಡ್ತಿಬ್ರಾಳನು. ಅದೇನೋ ನಿಜ ಚೈತ್ರ, ಅಯ್ಯೋ ಅಷ್ಟೇ ಸಾಕು ಅಂತಾರೆ. ನಮ್ಮ ಅಪ್ಪ ನೋಡೋ ದುಡ್ಡು ಎಲ್ಲೈತೆ ನೋಡೋಣ ಅಂದ್ರೂ ಏನು ಮಾಡೈತಿ ಅಂತಲೂ ಗೊತ್ತಾಗಲ್ವಲ್ಲ, ಹಂಗೆ ಇಕ್ಕೊಂಡೈತಿ. ಅದೇನು ಮಾಡೈತೆ ಏನು ಆ ದುಡ್ಡು ಒಂದಿಟ್ಟು ಇರೋದನ್ನ ಅದು ದಿಸಿಗೆ ಸುಳು ಬಿಟ್ಕೊಡಲ್ಲ ನಮ್ಮ ಅಪ್ಪಯ್ಯ. ಎಲ್ಲೈತಿ ಅಂತ ಒಂದಿಟ್ಟು ತೋರಿಸ್ಕೊಂಬಲ್ಲ, ಏನಿಲ್ಲ ಏನು ಅಂಥದ್ದು. ಇವಾಗ ನಮ್ಮ ಅಪ್ಪನ ಹೆಸ್ರಿನಾಗ ಇಕ್ಕೊಂಡು ನಮ್ಮ ಅಪ್ಪ ಇವತ್ತು ಬುದ್ಧಿವಂತ ಆಗೈತಿ. ಎಷ್ಟು ಇವತ್ತು ನಮ್ಮ ಅಪ್ಪ ಹೆಂಗೆ ಬುದ್ಧಿ ಓಡಿಸಿ ಹೆಂಗೆ ಇಕ್ಕೊಂಡೈತಿ. ನಮ್ಮ ಅಮ್ಮ ಹೋಗಿ ಅವನ ಹೆಸ್ರಿಗೆ ಮಾಡಿಸೈತಿ. ಇವಾಗ ನೋಡು ಅವನ ಕೈ ಕಾಲು ಹಿಡಿಬೇಕು. ನನ್ನ ಹೆಸ್ರಿಗೂ ಬೇಡ, ಅವನ ಹೆಸ್ರಿಗೂ ಬೇಡ, ನಿನ್ನ ಹೆಸ್ರಿಗೆ ಮಾಡ್ಕೊಂಡಿದ್ರೆ ಇವತ್ತು ನೀನು ಬುದ್ಧಿವಂತಿ ಆಗ್ತಿದ್ದೆ. ಅವನಪ್ಪ ನನ್ನ ಹೆಸ್ರಿಗೆ ನಾನು ಮಾಡಿಸ್ಕೊಂಡಿದ್ರೆ ಇವತ್ತು ಬುದ್ಧಿವಂತಿ ಆಗ್ತಿದ್ದೆ. ಏನು ಮಾಡೋಣ? ಅಯ್ಯೋ ಶಿವನೇ. ಅಲ್ಲ ನಮ್ಮ ಅಮ್ಮ ಇನ್ನ ಹೆಸ್ರಿಗೆ ಇಕ್ಕೊಂಡು ಬುದ್ಧಿವಂತಿ ಆಗೋದು, ಅವನ ಹೆಸರಿಗೆ ಬಿಡು ನಮ್ಮ ಅಮ್ಮ ಕಟ್ಟೈತೆ, ನಮ್ಮ ಅಮ್ಮ ಬರಂಗೆ ಮಾಡ್ತು ಅಂತ ಹೇಳಿ ಹೆಸ್ರು ಪಡ್ಕೊಂಬಕ್ಕಾಗಿ ಏನಾನ ಮಾಡ್ತು. ಇವಾಗ ನೋಡ್ರಿ ಯೋಚನೆ ಮಾಡ್ತಾ ಇತ್ತು ಅವನ ಹೆಸ್ರಿಗೆ ಯಾಕನ ಕಟ್ಟಿದ್ನ ಅಂತ ಹೇಳಿ.
ಇವಾಗ ಬರ್ಬೇಕಂತ ಸೈನ್ ಹಾಕಿ, ಯಾಕಂದರೆ ದುಡ್ಡು ಮೆಚೂರ್ಡ್ ಆಗೈತೆ, ಹೋಗಿ ದುಡ್ಡು ಬಿಡಿಸ್ಕೋಬೇಕು, ಅವ್ರು ಬಡ್ಡಿ ಅದೆಲ್ಲ ಹಾಕ್ಕೊಡ್ತಾರೆ. ಅದಕ್ಕೆ ಇಷ್ಟು ದಿನ ಟೈಮ್ ಅಂತ ಇರುತ್ತೆ, ಅಷ್ಟು ಟೈಮ್ ಒಳಗೆ ಬಿಡಿಸ್ಕೋಬೇಕು. ಅದಕ್ಕೇ ಇವಾಗ ಯೋಚನೆ ಮಾಡ್ತಾ ಕುತ್ಕೊಂಡೈತೆ ನಮ್ಮ ಅಮ್ಮಯ್ಯ. ಮುಂಚೆಗೇ ಅಯ್ಯಮ್ಮನ ಹೆಸರಿಗೆ ಕಟ್ಕೋಬೇಕಾಗಿತ್ತಾ? ನನ್ನ ಹೆಸ್ರಿಗೂ ಬೇಡ, ಅವನ ಹೆಸ್ರಿಗೂ ಬೇಡ, ಅಮ್ಮನ ಹೆಸ್ರಿಗೆ ಕಟ್ಕೋಬೋದಾಗಿತ್ತಲ್ಲ. ಇವತ್ತು ನೋಡಿ ನಮ್ಮ ಅಪ್ಪ ಎಷ್ಟು ಬುದ್ಧಿವಂತ. ಆ ದುಡ್ಡು ತೋರಿಸಿಲ್ಲ ಒಂದು ರೂಪಾಯಿ ಯಾರು ಕೇಳಿದ್ರು ಬಿಚ್ಚಲ್ಲ. ಹಂಗೆ ನಮ್ಮ ಅಪ್ಪಯ್ಯ ದುಡ್ಡನ್ನ ಮಾತ್ರ ಭಾರಿ ಇದು. ನಮ್ಮ ಅಪ್ಪ ನಂಗೆ ಯಾರೂ ಇಲ್ಲ, ದುಡ್ಡು ಮಾತ್ರ ಇವತ್ತು 100 ರೂಪಾಯಿ ಕೊಟ್ಟು ಅದೇ ನೋಟಿ ನೋಡ್ಸ್ಬಿಟ್ಟು ಕೇಳಿರು ಅದೇ ನೋಟ್ ಕೊಡುತ್ತೆ ನಮ್ಮ ಅಪ್ಪ. ಹಂಗಿಕ್ಕೆ ಮತ್ತು ದುಡ್ಡು ಹಂಗೆ ನಮ್ಮ ಅಪ್ಪಯ್ಯ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.